ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲವರ್ಧನೆ ಮಾಡುವ ಮೂಲಕ ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸುವ ದಿಸೆಯಲ್ಲಿ ಹೆಸರಘಟ್ಟದಲ್ಲಿ ಆಯೋಜಿಸಿದ್ದ ಜನಮಾನಸ ಸಮಾವೇಶವನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಮಂಜುನಾಥ್ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯಲಹಂಕ ಕ್ಷೇತ್ರ ಮತ್ತು ಹೆಸರಘಟ್ಟ ಹೋಬಳಿ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು. ಮಾಜಿ ಸಚಿವರಾದ ದಿವಂಗತ ಬಸವಲಿಂಗಪ್ಪನವರು ರಾಜಕಾರಣದಲ್ಲಿ ಬಾನೆತ್ತರಕ್ಕೆ ಬೆಳೆದಿದ್ದು ಇದೇ ಯಲಹಂಕ ಕ್ಷೇತ್ರದಲ್ಲಿ. ಬಿ ಪ್ರಸನ್ನ ಕುಮಾರ್ ಅವರು 2 ಬಾರಿ ಶಾಸಕರಾಗಿ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು ಇದೇ ಯಲಹಂಕ ಕ್ಷೇತ್ರದಲ್ಲಿ. ಇಂತಹ ಕಾಂಗ್ರೆಸ್ ಭದ್ರಕೋಟೆಯನ್ನು ಕಳೆದ ಹಲವು ವರ್ಷಗಳಿಂದ ಕಳೆದುಕೊಂಡಿದ್ದೇವೆ. ಇದು ದುರ್ದೈವದ ಸಂಗತಿ. ಯಲಹಂಕ ಕ್ಷೇತ್ರವನ್ನು ಪುನಃ ಕಾಂಗ್ರೆಸ್ ಭದ್ರಕೋಟೆಯಾಗಿಸುವ ದಿಸೆಯಲ್ಲಿ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಟ್ಟಾಗಬೇಕು. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹೆಸರಘಟ್ಟ ಹೋಬಳಿ ಸೇರಿದಂತೆ ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೈ ಬಲಪಡಿಸುವ ಮೂಲಕ ಜಯಭೇರಿಯನ್ನ ಬಾರಿಸಬೇಕು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಕಾಂಗ್ರೆಸ್ ಪಕ್ಷವನ್ನು ಗೆಲುವಿನ ಕಡೆಗೆ ಕೊಂಡೊಯ್ಯಬೇಕು ಎಂದು ಸಲಹೆಯನ್ನ ನೀಡಿದರು. ಸುಮ್ಮನೆ ಕರೆದು ಸಭೆ ಮಾಡಿ ಭಾಷಣ ಮಾಡಿ ಇದನ್ನ ಸಂಘಟನೆ ಮಾಡ್ತೀವಿ ಅಂತ ಕಳಿಸೋದ್ರಿಂದ ನಿಮಗೆ ರಿಸಲ್ಟ್ ಆಗಲ್ಲ. ಯಾವಾಗಲೂ ರಿಸಲ್ಟ್ ಓರಿಯೆಂಟೆಡ್ ರಾಜಕೀಯ ಇರಬೇಕು. ರಿಸಲ್ಟ್ ಓರಿಯೆಂಟೆಡ್ ನಿಮ್ಗೆ ಒಂದೇ ಒಂದು ಗುರಿ ಇರಬೇಕು. ಕಾರ್ಪೊರೇಷನ್ ಚುನಾವಣೆ ಬರ್ತದೆ, ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ. ಅದರಲ್ಲಿ ಎಷ್ಟು ಜನ ನಾವು ಗೆಲ್ಲಿಕ್ಕಾಗತ್ತೆ, ಗೆಲ್ಲೋ ಅಂತ ಸಿಪಾಯಿಗಳನ್ನ ತಯಾರು ಮಾಡಕ್ಕಾಗತ್ತೆ, ಆ ನಿಟ್ಟಿನಲ್ಲಿ ಇರಬೇಕು. ಕೆಪಿಸಿಸಿ ಅಂದ್ರೆ ಎಲೆಕ್ಷನ್ ವಿನ್ನಿಂಗ್ ಮಿಷನ್ ಆಗ್ಬೇಕು. ಎಲೆಕ್ಷನ್ ವಿನ್ನಿಂಗ್ ಮಿಷನ್ ಆಗಬೇಕು. 3.5 ವರ್ಷ ಎಲೆಕ್ಷನ್ ಇದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದ್ರೂ ಇಲ್ಲಿರೋರ್ಗೆ ಸ್ವಾಭಿಮಾನ ಅಂತಿದ್ರೆ ಸ್ಟೇಜ್ ಮೇಲೆ ಕುತ್ಕೋಬೇಕು ಅನ್ನೋ ಏನಾದ್ರು ಸ್ವಾಭಿಮಾನ ಇದ್ರೆ ನೀವು ಫಸ್ಟ್ ಅದನ್ನ ವಧೆ ಮಾಡಿ ಬನ್ನಿ. ಮತ್ತೆ ಕಾರ್ಪೊರೇಷನ್ ಚುನಾವಣೆನ ಗೆದ್ದು ಬರೋದಕ್ಕೆ ನಿಮಗೆ ತಾಕತ್ತಿದ್ರೆ ಬನ್ನಿ. ಸುಮ್ಮನೆ ಹೋತ್ಲಾ ರಾಜಕೀಯ ಮಾಡೋದ್ರಿಂದ ಉಪಯೋಗ ಇಲ್ಲ. 25 ವರ್ಷದಿಂದ ಇದ್ದೀನಿ, 50 ವರ್ಷದಿಂದ ಇದ್ದೀನಿ. ಯಾರಿಗೆ ಕೇಳ್ತಾರೆ ನಿಮ್ನ? ಯಾರಿಗೆ ಏನ್ ನಿಮ್ ಮಾಡಿರೋ ಸಾಧನೆ? ಈ ಕ್ಷೇತ್ರದಲ್ಲಿ 4ನೇ ಬಾರಿ ಗೆದ್ದಿರೋದು MLA. ಒಂದ್ಸರಿ ನಿಮ್ಗೆ ಸೋಲ್ಸಕ್ ಸಾಧ್ಯ ಆಗಿಲ್ಲ ಅಂತ ಅಂದ್ಮೇಲೆ ನಿಂತಿರೋ ಕ್ಯಾಂಡಿಡೇಟು ಅಷ್ಟೇ, ಅಥವಾ ಆಗಿರೋ ಕ್ಯಾಂಡಿಡೇಟು ಅಷ್ಟೇ. ಬಟ್ ಈಗ ನಾವು ಮಾಡ್ತಾ ಇರೋದು ಅಷ್ಟೇ. ಎಷ್ಟೋ ಜನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಅಧಿಕಾರ ಇಲ್ಲದೆ ಸತ್ತೋಗಿದ್ದಾರೆ. ಪಾಪ, ಯಾವುದೇ ಅಧಿಕಾರ ಇಲ್ಲದೆ ಸತ್ತೋಗಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಆದ್ರೂ ಕಾಂಗ್ರೆಸ್ ಅಂತ ಇವತ್ತೊಂದು ದಿವಸ ಅವರು ಸ್ವಾಭಿಮಾನದಿಂದ ಕಾಂಗ್ರೆಸ್ ನಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ಗೆ ಇರುವಂತ ಒಂದು ಶಕ್ತಿ. ಅವ್ರಿಗಿದೆ ಆ ಸ್ವಾಭಿಮಾನ. ಇವ್ರನ್ನ ಹೊಡಿಬೇಕು ಅಂತ ನಮ್ಮ ನಾಯಕರುಗಳಲ್ಲಿಲ್ಲ. ನಮ್ಮ ನಾಯಕರುಗಳಲ್ಲದೆ ಒಂದು ಒಗ್ಗಟ್ಟಿಗೆ ಇರೋದ್ರಿಂದ ಇವತ್ತು ಕ್ಷೇತ್ರ ನಾವು ಸೋಲ್ತಾ ಇದ್ದೀವಿ ಹೊರತು ನಮ್ಮ ಕಾರ್ಯಕರ್ತರಿಂದ ನಾವು ಸೋಲ್ತಾ ಇದ್ದೇವೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಾನು ಯಾವಾಗಲೂ ಕಾಂಗ್ರೆಸ್ ಕಾರ್ಯಕರ್ತರ ಪರ. ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರ ಸಿಗ್ಬೇಕು. ಯಾರಿಗೆ ಇನ್ಫ್ಲೂಯೆನ್ಸ್ ಇಲ್ಲ ಅವನಿಗೆ ಅಧಿಕಾರ ಸಿಗ್ಬೇಕು. ಯಾರಿಗೆ ರಾಜಕೀಯದ ಹಿನ್ನೆಲೆ ಇಲ್ಲ ಅಂತ ಅವನಿಗೆ ಅಧಿಕಾರ ಸಿಗ್ಬೇಕು. ಯಾರು ಕಾರ್ಯಕರ್ತ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾನೆ ಅವನ್ನ ಆಯ್ಕೆ ಮಾಡ್ಬೇಕು ನಾವು. ಅಂತ ಕೆಲಸ ಆದಾಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ. ಈ ಕಾರ್ಯಕ್ರಮದಿಂದ ಪ್ರಾರಂಭ ಆಗ್ಲಿ, ಅವ್ರ ಮೇಲೆ ಅವ್ರು ಮಾಡಿರೋ ಹಗರಣ, ಯಾವ ಪೊಲೀಸ್ ಆಗ್ಲಿ ಯಾರಾಗ್ಲಿ ಕೇಸ್ ಹಾಕ್ಸ್ತಾರೆ ಅಂತ ಅಂದ್ರೆ ನೀವು ಬಂದು ನನ್ಗೆ ಹೇಳಿ, ನೀವು ಬಂದು ಹೇಳಿ. ನೀವು ಅದ್ ಯಾರು ಹಾಕ್ತಾರೆ ಫಾಲ್ಸ್ ಕೇಸ್ ನೋಡ್ತೀನಿ ನಾನು ಕೂಡ. ಸರ್ಕಾರ ನಮ್ದಿದೆ, ಅವ್ನು ಯಾರಿಗೆ ಕೇಸ್ ಹಾಕ್ಸ್ಲಿಕ್ಕೆ? ನಿಮ್ಗೆ ತಾಕತ್ತಿಲ್ಲ ಅಷ್ಟೇ ಅವ್ನ ಎದುರುಗಡೆ ಹೋರಾಟ ಮಾಡೋದಕ್ಕೆ. ಹೋಗಿ ಅಡ್ಜಸ್ಟ್ ಆಗ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅದನ್ನ ಬಿಡಿ, ಬನ್ನಿ. ಇಲ್ಲೂ ಗಂಡಸರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ತೋರಿಸ್ತೀವಿ ನಾವು ಏನಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಇವತ್ತಿಂದ ಯಾರಾದ್ರೂ ಕಿರುಕುಳ ಕೊಟ್ರೆ ಅಲ್ಲೇ ಸಸ್ಪೆಂಡ್ ಮಾಡಿಸೋಣ. ನೀವು ಬನ್ನಿ, ಸರ್ಕಾರ ಇರೋದು ನಮ್ದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಷ್ಪಕ್ಷಪಾತವಾಗಿ ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಆ ತರ ಏನಾದ್ರೂ ಕೆಲಸ ಮಾಡ್ಲಿಲ್ಲ ಅಂದ್ರೆ 5 ಜನ ಅಧಿಕಾರಿಗಳು ಸಸ್ಪೆಂಡ್ ಆದ್ರೆ ಬೇರೆಯವ್ರಿಗೆ ಬುದ್ಧಿ ಬರುತ್ತೆ. ಅದನ್ನ ಮಾಡ್ಬೇಕಂದ್ರೆ ಪ್ರೂಫ್ಸ್ ತಗೊಂಡು ಬನ್ನಿ ನನ್ನ ಹತ್ರ. ಅದು ಯಾಕಾಗಲ್ಲ ಅಂತ ನೋಡೋಣ. ಗೊತ್ತಾಯ್ತಾ? ಪ್ರಯತ್ನನೇ ಪಡ್ಲಿಲ್ಲ ಅಂತ ಅಂದ್ರೆ ಯಾವುದು ಕೂಡ ಫಲ ಸಿಗಲ್ಲ. ಆ ಕಾರಣಕ್ಕೆ ಇವತ್ತೇನು ಮಂಜುನಾಥ್ ಈ ಕಾರ್ಯಕ್ರಮ ಮಾಡಿದರೆ ನಾನು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಇದು